हाँ लद्दाख 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 हाँ नहीं आ रहा है पीछे बैंगलोर से। बैंगलोर से कहाँ तक जाएंगे? लद्दाख लद्दाख। लद्दाख एडवेंचर। थैंक्स। ಗುಡ್ ಮಾರ್ನಿಂಗ್ ಕರ್ನಾಡು, ಎಲ್ಲರೂ ಆಗಿದ್ದೀರಾ? ಈಗ ಟೈಮು 8:15 ಆಗಿದೆ. ಸೊ ಚೆನ್ನಾಗಿ ನಿದ್ದೆ ಆಯಿತು. ಆ್ಯಕ್ಚುಲಿ ರಾತ್ರಿ 12 ಗಂಟೆ ಮಲ್ಕೊಂಡೆ, ಬಂದಿದ್ದೆ ಒಂದು 9:30-10 ಗಂಟೆ ಆಗಿತ್ತು. ಇವತ್ತು ಸ್ವಲ್ಪ ಲೇಟಾಗಿದ್ದೆ. ಗೊತ್ತಿಲ್ಲ ಇವತ್ತು ಎಲ್ಲಿಗೆ ಹೋಗ್ತೀನಿ ಅಂತ. ಸಾಗರ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ಸಾಗರ್ ತುಂಬ ದೂರ ಇದೆ. ಮೇ ಬಿ ಕರೇಲಿ ಅಂತಿದೆ, ಅಲ್ಲಿಗೆ ಹೋಗ್ಬೋದು. ಕರೇಲಿ ಇಲ್ಲ ಸಾಗರ್ ನೋಡಬೇಕು. ठीक है भैया, थैंक्स. ಓಕೆ, ಕೊನೆಗೂ ಹೋಟೆಲ್ ಬಿಟ್ಟೆ. ಇವತ್ತು 1 ಅವರ್ ಆಯಿತು ಪ್ಯಾಕ್ ಮಾಡಿ ಎಲ್ಲ. ನೋಡೋಣ, 1 ಅವರ್ ಓಡಿಸ್ತೀನಿ. 1 ಅವರ್ ಓಡಿಸಾದ್ಮೇಲೆ ತಿಂಡಿ ಮಾಡೋಣ, ಇಲ್ಲೇ ಬೇಡ. ಸೊ ವೆಲ್ಕಮ್ ಟು ಡೇ 3 ಆಫ್ ಲಡಾಖ್ ಸೀರೀಸ್. 3ನೇ ದಿನಕ್ಕೆ ಎಲ್ರಿಗೂ ಸ್ವಾಗತ, ನಮಸ್ಕಾರ ಕರುನಾಡು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗಿರಿ, ಬೆಂದಾಸ್ ಆಗಿರಿ ಅಂತ ಹೇಳ್ತಾ ಎಲ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ನಿಮ್ಮ ಚಾನಲ್ ರಾವಿ ಸಿಂಗ್ ರೈಡರ್ಸ್ಗೆ ಫ್ರಮ್ ಆದಿಲಾಬಾದ್. ಓಕೆ, ನನ್ನ ಪ್ಲೇಸಲ್ಲಿ ಇಳಿಸ್ದೆ, ತುಂಬ ಚೆನ್ನಾಗಿದೆ. ದೊಡ್ಡ ಫೋಟೋ ಇಟ್ಕೊಳ್ಳೋಣ ಅಂತ. ಓಕೆ, ಹೊರಡೋಣ. ಅದು ಹೋಟೆಲ್ ಸತ್ರಮ್ ಅಂತೆ, ನೋಡೋಣ ಹೇಗಿದೆಯೋ. ಲೈಟಾಗಿ ತಿಂಡಿ ಮಾಡಿಕೊಂಡೆ. ಇನ್ನೊಂದು ಈ ಸಮೋಸ ಅಂತ ತೊಗೊಂಡಿದ್ದೆ. ಓಕೆ, ಚೆನ್ನಾಗಿತ್ತು. ಸೊ ಒಂದೇ ಸ್ಟ್ರೆಚಲ್ಲಿ 30 ಕಿಲೋಮೀಟರ್ಸ್ ಓಡಿಸಿದ್ದೆ, ಆದಿಲಾಬಾದಿಂದ ಜಂಬಾ ಅನ್ನೋ ಕಡೆ. ಯಪ್ಪ, ಹೆವಿ ಬಿಸಿಲಿದೆ. ಹೆವಿ ಬಿಸಿಲಿದೆ. ಸಾಕ ಲೋಡು. ನಿಮ್ಗೆ ಯಾಕೆ ಬೇಕದು? ರೋಡ್ಗಳು ಸರಿ ಇಲ್ಲ, ಸೊ ನಲ್ಲಿ ಹೋಗ್ಬೇಕು. ಇವಾಗ ರೋಡ್ಗಳು ತುಂಬ ಚೆನ್ನಾಗಿದೆ. ಸೊ ಅವಾಗ ಸ್ಟಾರ್ಟಿಂಗ್ ಆಫ್ ಮಹಾರಾಷ್ಟ್ರ ಅಷ್ಟು ಚೆನ್ನಾಗಿರಲಿಲ್ಲ. ಓಕೆ, ಇನ್ನೊಂದು ಟೋಲು, 13ನೇ ಟೋಲು. ಯಾವಾಗಪ್ಪ ಇದು? ಓರಿಯೆಂಟಲ್ ನಾಗ್ಪುರ್ ಬೈಪಾಸ್ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ವೆಲ್ಕಮ್ಸ್ ಯು. ನಮ್ಮ ಕಡೆ ಟೋಲೆ ಚೆಂದ ಅಲ್ಲ? ಟೋಲ್ ಆದಮೇಲೆ ಎಷ್ಟು ಅಂಗಡಿಗಳಿರುತ್ತೆ, ಏನೂ ಇಲ್ಲ. ಜೈ ಗಣೇಶ. ಯಾರಪ್ಪ ಹಿಂಗೂ ಇದರಿಂದ? ನಾಗ್ಪುರ್ 13 ಕಿಲೋಮೀಟರ್ಸ್. ನಾಗ್ಪುರ್ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಆ ಕಡೆ ನೋಡ್ರಿ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಾಗ್ಪುರ್ನ, ವೆರಿ ನೈಸ್. ಮೇಲೆ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕು ಗೊತ್ತಿಲ್ಲ. ಆ್ಯಕ್ಚುಲಿ ಮೇಲೆ ಹೋಗ್ಬೇಕು. ಲಾಂಗೆಸ್ಟ್ ಮಲ್ಟಿ ಲೇಯರ್ ವಯಾಡಕ್ಟ್ ಅಂತೆ. ಸೂಪರ್, ಹೌದಾ? ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ, ಚೆನ್ನಾಗಿದೆ.
ಇದು ಫ್ಲೈಓವರು. ಫ್ಲೈಓವರ್ ಪಕ್ಕದಲ್ಲಿ ಮೆಟ್ರೋ ನೋಡಿ, ಕೆಳಗಡೆ ರೋಡ್ ಇದೆ, ನಾವು ಫ್ಲೈಓವರ್ ಮೇಲೆ ಹೋಗ್ತಾಯಿದ್ದೀವಿ. ಸೂಪರ್ ಇದಲ್ಲ. ಉಜ್ವಲ್ ನಗರ್, ಜಯಪ್ರಕಾಶ್ ನಗರ್, ಜೆ ಪಿ ನಗರ್ ನಮ್ಮದು ಇದೆಯಲ್ಲ. You're on Asia's longest multi-layer viaduct. Okay, super. ಏಷ್ಯಾದಲ್ಲೇ ಲಾಂಗೆಸ್ಟ್ ಇದು. ಚೆನ್ನಾಗಿ ಮಾಡಿದ್ದಾರೆ. RBI ಏನು ಸಿಟಿ ಇದು, ನಾಗ್ಪುರು ಸಗದಾಗಿದೆ. ಮತ್ತೆ ಇನ್ನೊಂದು ಫ್ಲೇವರು, ಸೂಪರ್. ಸೈಡ್ ಬರಪ್ಪ, ಆಟೋ ಬಸ್ಸು, ಯಾರಾದರೂ ಒಬ್ರು ಸೈಡ್ ಬರ್ರು, ನಾವು ಅದ್ರ ಹೋಗ್ತೀವಿ. ಥ್ಯಾಂಕ್ ಯು. ಇನ್ನೊಂದು ಫ್ಲೇವರ್ ಬಂತ. ಓಹೋ, NH ಸಿಟಿ ಅಂದ್ಬಿಟ್ಟು ಫ್ಲೇವರ್ ಮೇಲೆ ಫ್ಲೇವರ್. ಈ ಫ್ಲೇವರ್ನ ನೋಡ್ಕೊಂಬೋಣ. ಓಹೋ, ಎಷ್ಟು ವರ್ಷಗಳಾಯ್ತಪ್ಪ ಬಸ್ ತೊಳ್ದು? ನಿಮ್ಗೆ ಯಾಕೆ ಬೇಕದು? ಹೆಂಗೆ ತಗೊಂತಾರ ಲೆಫ್ಟ್ ಅಥವಾ ಏನ್ರ ನಿಮ್ದಲ್ಲ, ಹೇಳ್ದು ಬಿಡ್ತಾರ ಹಂಗೆ. ಏನಾದ್ರು ಮಾಡ್ಕೊಂಡು ಸಾಯಲಿ ಬೇರೆ ಅವ್ರು ಅಂತ. ಏನು ಜನನ, ಯಾವ ಇಂಡಸ್ಟ್ರಿನೋ ಗೊತ್ತಿಲ್ಲ, ಹೆವಿ ಹೋಗೇ ಬಿಡ್ತದೆ. ಕಾರನ್ನು ತಮ್ಸಪ್ ಕೊಟ್ಟ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ವಿಶಿಂಗ್ ಮೀ. ವಾ, ಪಕ್ಕದಲ್ಲೇ ಹೋಗ್ಬಿಟ್ಟೆ. ಆರೆಂಜ್ ಸಿಟಿ ಬ್ಲ್ಯಾಕ್ ಸಿಟಿ ಆಗ್ಬಿಡುತ್ತೆ, ಹಿಂಗೆ ಹೊಗೆ ಬಿಡ್ತಾ ಇದ್ರೆ. ಓಹೋ, ಇಲ್ಲೋಡ್ರು ಹೈ ಟೆನ್ಷನ್ ವೈರ್ಸು ಹೆಂಗೋಗಿದೆ, ಖರಾಬಾಗಿದೆ. ಓಹೋ, ಎಲ್ಲ ಅದಕ್ಕೆ. ಕೊರಾಡಿ ಥರ್ಮಲ್ ಪವರ್ ಸ್ಟೇಷನ್. ಓಕೆ, ಥರ್ಮಲ್ ಪವರ್ ಸ್ಟೇಷನ್ ಇದು ಕೊರಾಡಿದು. ಸೊ ಥರ್ಮಲ್ ಪವರ್ಗೆ ಹಿಂಗೆಲ್ಲ ಹೊಗೆ ಬಿಡ್ಬೇಕಾ? ಓಕೆ. ಕೊರಾಡಿ ಮಂದಿರ್. ನಾಗ್ಪುರ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು, ಅದೇ ಥರ ಔಟ್ಸ್ಕರ್ಟ್ಸಲ್ಲಿ ಈ ಫ್ಲೇವರ್ ಬಿಟ್ಟು ಈ ಹೈವೇ ಇನ್ನೂ ಸಗಾಲಾಗಿ ಮೇಂಟೈನ್ ಮಾಡಿದ್ದಾರೆ. ವಾ ಬಂತು ಇನ್ನೊಂದು ಟೋಲು. 13ನೇ ಟೋಲ್ ಆಗಿತ್ತು, ಈಗ 14ನೇ ಟೋಲ್, ಸಣ್ಣ ಟೋಲು. ಓಕೆ, ನಾಗ್ಪುರ್ ಆದಮೇಲೆ ಫಸ್ಟ್ ಟೋಲು. ದಿಸ್ ಪಾರ್ಟ್ ಆಫ್ ಮಹಾರಾಷ್ಟ್ರ ಇಸ್ ವೆರಿ ನೈಸ್, ನಾಗ್ಪುರ್. ಓಹೋ, ಪೊಲೀಸ್ ಹಿಡಿತಿದ್ದಾರೆ. ಸದ್ಯಕ್ಕೆ ನಾನು ಹಿಡಿಲಿಲ್ಲ. ಆ್ಯಕ್ಚುಲಿ ರಾಂಗ್ ಹೋಗ್ಬಿಟ್ಟಿದ್ದೆ, ಎಲ್ಲೋ ರೈಟ್ ತಗೋಬೇಕಿತ್ತು. ಓಕೆ, ಲೆಫ್ಟ್ ಹೋಗ್ಬೇಕು. ಓಹೋ, ರೈಲ್ವೆ ಪ್ಯಾರಲಲ್ಲಿ ಹೋಗ್ತಾ ಇದೀವಿ ನೋಡಿ, ರೈಲ್ ಹೋಗ್ತಾ ಇದೆ ಅಲ್ಲಿ. ಚೆನ್ನಾಗಿದೆಲ್ಲ. ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡ್ಕೊಬಿಡೋಣ. ಬೆಳಿಗ್ಗೆ ದಹಿ ಸಮೋಸ ತಿಂದಿದೆ ಅಷ್ಟೇ, ಸೊ ಹೊಟ್ಟೆ ಹಶ್ವಾಗ್ತಿದೆ. ಏನು ಬೇಕು? ಓಕೆ, ಭರ್ಜರಿಯಾಗಿ ಜೀರಾ ರೈಸು ತಿಂದೆ. ಇವತ್ತು ಹೆಂಗಾದರೂ ಮಾಡಿ 10 ಆಗಲಿ 11 ಆಗಲಿ ನಾನು ಸಾಗರ ತಲುಪಲೇಬೇಕು ಇವತ್ತು. ಇನ್ನೂ 6 hours 43 minutes ಹೋಗ್ತದೆ, 300+ ಕಿಲೋಮೀಟರ್ಸ್ ಇದೆ. ಹೌದು, ಸಾಗರಿಗಿಂತ ಮುಂಚೆನೇ ಸ್ಟೇ ಆಗೋಣ ಅಂದ್ಕೊಂಡೆ, ಬಟ್ ಇವಾಗ ಸಾಗರಿಗೆ ಹೋಗಬೇಕು. ಯಾಕಂದರೆ ಅಲ್ಲಿ ಊಟ ಮಾಡೋದು ನಿಲ್ಸಿದ್ನಲ್ಲ, ಅಲ್ಲೊಬ್ಬರು ಸಿಕ್ಕಿದ್ರು ಪ್ರಶಾಂತ್ ಅಂತ. ಅವರು ನಾರ್ತ್ ಇಂಡಿಯಾ ಎಲ್ಲ ಫುಲ್ ಟೂರ್ ಹೊಡೆದ್ಬಿಟ್ಟಿದ್ದಾರೆ.
ಸೊ ಅವರೊಂದು ಅಡ್ವೈಸ್ ಮಾಡಿದ್ರು, ಸಾಗರಿಂದ ಆಗ್ರಾಗೆ ಹೋಗೋ ದಾರಿ ಝಾನ್ಸಿ ಮೇಲಿಂದ ಹೋಗ್ಬೇಕು. ಸೊ ಅಲ್ಲಿ ಸಣ್ಣ ಪುಟ್ಟ ಊರುಗಳು ಸಿಗುತ್ತೆ. ಸೋಲೋ ಇದ್ದರೆ, ಒಬ್ಬರೇ ಇದ್ದರೆ ಸ್ವಲ್ಪ ಕಷ್ಟ. ಊರುಗಳಲ್ಲಿ ಮಿಸ್ಗೈಡ್ ಮಾಡ್ತಾರೆ. ಸೊ ಎಲ್ಲಾದರೂ ನಿಲ್ಲಿಸಿದ್ರೆ ಬೆಟರ್ ಸಾಗರಲ್ಲಿ ಸ್ಟೇ ಆಗಿ ಅಲ್ಲಿ ಮಾರ್ನಿಂಗ್ 6 ಗಂಟೆಗೆ ಎದ್ದು ಬಿಟ್ಬಿಟ್ರೆ ಆಗ್ರಾಗೆ ಬೇಗನೆ ಹೋಗ್ಬಿಟ್ರೆ ಒಳ್ಳೇದು. ಅದು ಲೇಟ್ ಆಯಿತು ಅಥವಾ ಕತ್ಲೆ ಆಯಿತು ಅಂದರೆ ತುಂಬಾ ಕಷ್ಟ. ಸೊ ಕತ್ಲೆಲೆಲ್ಲ ಹೋಗೋಕ್ಕೆ ಹೋಗ್ಬಾರ್ದಂತೆ, ಎಕ್ಸ್ಪೆಷಲಿ ಒಬ್ಬರೇ ಇದ್ದಾಗ. ಸೊ ಅದಕ್ಕೆ ಸೋಲೋ ಟ್ರಾವೆಲ್ ಮಾಡುವಾಗ ರೂಟ್ನ ಅವಾಯ್ಡ್ ಮಾಡಿ, ಎಲ್ಲ ರೂಟಲ್ಲಿ ಹೋದ್ರೂ ಅರ್ಲಿ ಮಾರ್ನಿಂಗ್ ಹೋಗಿ ಆಗ್ರಾ ಬೇಗ ತಲುಪೋ ಥರ ಹೋಗಿ ಅಂತ ಹೇಳಿದರು. ಏನಿಲ್ಲ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಹೋಗ್ಬಿಡ್ತೀನಿ ಡೈರೆಕ್ಟಾಗಿ ನಾನು ಸಾಗರ್ಗೆ. ಅಲ್ಲಿ ನೋಡಿ ಏನು ಮಸ್ತಿದೆ ಜಾಗ. ಸೂಪರ್. ಇನ್ನೊಂದು ಟೋಲ್ಗೇಟು, 15ನೇ ಟೋಲ್ಗೇಟು. ಸೊ ಟೋಟಲ್ ಆಗಿ 15 ಟೋಲ್ಗಳಾಯಿತು. ಏನು ಇದು ರೋಡು ಸೂಪರ್ ಆಗಿದೆ. ಲೈಟಾಗಿ ಮಳೆ ಬಂದು ಹೋಗಿದೆ. ಸೊ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇಂಟಿಗ್ರೇಟೆಡ್ MP border ಚೆಕ್ ಪೋಸ್ಟ್. ಓಹೋ ಮಧ್ಯಪ್ರದೇಶ್. ಸೊ ಅಫಿಷಿಯಲ್ ಆಗಿ ಎಂಟರ್ ಆಗಾಯ್ತು ಮಧ್ಯಪ್ರದೇಶನ. ಅಪ್ಪ ತಂದೆ ಏನು ಕಾಣಿಸ್ತಿದ್ವಲ್ಲೋ ನೀನು ಹಾಕೊಂಡಿರೋ ಹೈಟ್ಗೆ. ಅಪ್ಪ ಏನು ಲೋಡ್ ಆಗ್ತಿರೋದು ನೀವು? ಸೈಡಿಂದ ಹೋಗೋಣ. ನಮಸ್ಕಾರ ನನ್ನ. ಮಳೆ, ಈ ಮಳೆ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ನಮ್ಮ ಕೈನಲ್ಲಿಲ್ಲ. ಕೆಲವೊಮ್ಮೆ ಆಕಾಶ ಕಪ್ಪಾಗಿ ಕಾಣಿಸುತ್ತೆ, ಆದರೆ ಒಂದು ಹನಿ ಮಳೆನೂ ಬೀಳೋದಿಲ್ಲ. ಮತ್ತೆ ಕೆಲವೊಮ್ಮೆ ಏಕಾಏಕಿ ಜೋರಾಗಿ ಸುರಿದು ಬಿಡುತ್ತೆ. ಈ ನಮ್ಮ ಜೀವನನ ಅದೇ ಥರ. ಯಾವಾಗ ಸಂತೋಷ ಬರುತ್ತೆ, ಯಾವಾಗ ಸಂಕಷ್ಟಗಳು ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ನಾವು ಅದನ್ನ ಹೇಗೆ ಸ್ವೀಕರಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಕೆಲವರು ಮಳೆ ಬಂದಾಗ ಅದರಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ, ಮತ್ತೆ ಕೆಲವರು ಬಂದಂಥ ಮಳೆನ ಖುಷಿಯಿಂದ ಆನಂದಿಸ್ತಾರೆ. ನಮ್ಮ ಜೀವನನೂ ಅದೇ ರೀತಿ. ಕಷ್ಟಗಳು ಬಂದಾಗ ಅದರಿಂದ ಓಡೋದೆ, ಅದನ್ನು ಧೈರ್ಯವಾಗಿ ಎದುರಿಸಬೇಕು. ಓಕೆ, ಒಂದು ಒಳ್ಳೆ ಮಳೆ ಆಯಿತು. ಮಳೆಯಲ್ಲೇ ನೆನ್ಕೊಂಬಂದೆ. ರೈನ್ ಕೋಟು ಹಾಕಿಲ್ಲ, ರೈನ್ ಪ್ಯಾಂಟು ಹಾಕಿಲ್ಲ, ಸಣ್ಣಗಿದೆ ಒಳಗಡೆ. ಇಲ್ಲಿ ನೋಡಿ ನಮ್ಮ ಬಾಸ್ ಇದಾರೆ ಇಲ್ಲಿ. ಸೂಪರ್ ಆಗಿದೆ. ವಾವ್, ಫುಲ್ ಕೆಸರಿ ಕಲರು, ಸಗಲಾಗದಲ್ಲ. ಜೈ ಹನುಮಾನ್. ಓಕೆ, ಹೊರಡೋಣ. ಚಿಂದ್ವಾಲಾ, ನರಸಿಂಗ್ಪುರ್, ಝಾನ್ಸಿ, ಸಿಯೋನಿ. ವಾವ್, ಇಲ್ಲಿ ನೋಡಿ ಕೆರೆನೋ ನದಿನೋ ಇದು ಗೊತ್ತಿಲ್ಲ. ಎಲ್ಲ ಜನ ಅಲ್ಲವರೆ ಆಟ ಆಡ್ತವ್ರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಮಸ್ತಿದೆ. ಈ ರೋಡ್ ಅದು ಸಖತ್ತಾಗಿದೆ, ಸೂಪರ್. ಮೇ ಬಿ ಇದು ಬೆಟ್ಟ ಹತ್ಬೇಕು. ಹೇರ್ ಪಿನ್ಸ್ ಎಲ್ಲ ಇದೆ. ಸೂಪರು ಸೂಪರು. ಟೋಲು, ಎಸ್ 17th ಟೋಲು. ವ್ಯೂ ಮಾತ್ರ ಸಖತ್ತಾಗಿದೆ. ಅಲ್ಲಿ ನೋಡ್ರಿ, ಸೂಪರ್ ಆಗಿದೆ. ಇದಂತೂ NH 547 ಇದು. सावधान आगे मोड़ है, कृपया धीरे से चलाएं. ಇಲ್ಲಿ ಯಾವುದು ಪುಟಾಣಿ ದೇವಸ್ಥಾನ ಇದೆ. ಇಲ್ಲಿ ನೋಡಿ ಕಾರ್ ಡಿಸ್ಪ್ಲೇಗೆ ಇಟ್ಟಿದ್ದಾರೆ, ಆಕ್ಸಿಡೆಂಟ್ ಝೋನ್, ಭಯ ಇರಲಿ ಅಂತ. ಇನ್ನೇನೊಂದು 5 ನಿಮಿಷ ನಾನು ಲೈಟ್ ಹಾಕಬೇಕು. ಇವತ್ತಿನ ರೈಡು ಸೂಪರ್ ಆಗಿತ್ತು, ಎಸ್ಪೆಷಲಿ ಆಫ್ಟರ್ ನಾಗ್ಪುರ್, ಫ್ರಮ್ ನಾಗ್ಪುರ್. ಓಕೆ, ನಾವು ಲೈಟ್ ಹಾಕೋ ಸಮಯ ಬಂದೇ ಬಿಡ್ತು, ಹಾಕ್ಬೇಡ.
ತೆಗಿರೋ ಈ ಭೀಮಾ ನೋಡ್ರಿ ಎಷ್ಟು ಫ್ಲ್ಯಾಶ್ ಹೊಡೆದ್ರು ತೆಗಿಲ್ಲ ನೋಡ್ರಿ ನೋಡ್ರಿ ಹಾಂ ಓಹೋ ಗೂಗಲ್ಗೂ ಕತ್ಲೆ ಆಯಿತು ಯಪ್ಪ ಯಾವ ಐ ಭೀಮ ದರಿದ್ರದ ಐ ಭೀಮ ಒಂದು ಏನೂ ಕಾಣಿಸ್ಲಿಲ್ಲ ನಿಲ್ಲಿಸ್ಬಿಡ್ಬೇಕು ಹಂಗೆ ರೋಡಲ್ಲಿ ಸೊ ಇಲ್ಲೂ ಹೇರ್ ಪಿನ್ ಕರ್ಸ್ ಬರ್ತಿದೆ ಅದರಲ್ಲಿ ಈ ಹೈ ಬೀಮ್ ಬೇರೆ ಸರಿಯಾಗಿದೆ ಇಲ್ಲಿ ಸಾಗರ್ಗೆ ಹೋಗೋ ರೂಟ್ ಅಂತೂ ಕರ್ರಾವಾಗಿದೆ ಏನೂ ಕಾಣಿಸ್ತಿಲ್ಲ ಅಷ್ಟು ಸಡನ್ನಾಗಿ ಸಿಕ್ತು ಹೈ ಬೀಮಲ್ಲಿ ಏನೂ ಕಾಣಿಸ್ಲಿಲ್ಲ ಗೊತ್ಬಿಡ್ತಿದ್ದೆ ಏನು ಗುರುವರು ರೋಡಲ್ಲೇ ಹಸುಗಳನ್ನ ಬಿಟ್ಬಿಟ್ಟು ಸೈಡ್ಗಾದರೂ ಹೊಡಿಬೇಕು ತಾನೆ ಮತ್ತೆ ರೋಡಲ್ಲಿ ನಿಲ್ಸೋರು ಓಕೆ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಹಾಕ್ಸ್ಬಿಡೋಣ ಗಣೇಶಂಗೆ ಜೈ फुल टैंक वैसे कहीं रुक जाना रात में सागर में हाँ सागर में रुक जाना वहाँ से झांसी तक अच्छा है क्या हाँ रोड अच्छा है लेकिन जगह सेफ नहीं है वहाँ मतलब नक्सल इलाका है वो दिन में पूरा सेफ दिन में सेफ है ना पूरा सेफ ओके रात में खतरा है ना रात में थोड़ा खतरा है वहाँ जंगल पड़ता है थैंक्स ಓಕೆ 19ನೇ ಟೋಲು ಸಾಗರ ಟೋಲು ಇನ್ನು 19 ಮಿನಿಟ್ಸ್ ಅಷ್ಟೇ ಗುರು ಮಧ್ಯಾಹ್ನ 3 ಗಂಟೆಯಿಂದ ಹೊಡಿತಾನೆ ಇದ್ದೀನಿ ಯಪ್ಪ 6 7 8 ಅವರ್ ಬೈಕ್ ಮೇಲೆ ಓಡಿಸ್ತಾ ಇದೀನಲ್ಲ ಗುರು ಯಪ್ಪ ನನಗೆ ಆಶ್ಚರ್ಯ ಎಲ್ಲೂ ನಿಲ್ಲಿಸ್ಲಿಲ್ಲ ಅಲ್ಲಿ ಊಟ ಮಾಡಾದ್ಮೇಲೆ ನಾನು ಯಪ್ಪಪ್ಪಪ್ಪಪ್ಪ 350 ಕಿಲೋಮೀಟ್ರ್ ಮೇಲೆ ಹೊಡೆದೀನಿ ಹೌದು ಇಲ್ಲೇ ಹೋಗ್ಬೇಕು ಸಾಗರ ಸೊ ಅದೇ ಕಂಟಿನ್ಯೂ ಮಾಡಿದ್ರೆ ಝಾನ್ಸಿಗೆ ಹೋಗುತ್ತೆ ಸಾಗರ್ ಯೂನಿವರ್ಸಿಟಿ ಓಕೆ ಏನಿದು ಟಾಂಬ್ हाँ लद्दाख 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 हाँ यहाँ पे स्टे करेंगे आप निकले कहाँ से वो बैंगलोर 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 राइड के लिए हाँ अकेले ही हो आप हाँ नहीं आ रहा है पीछे ವಾವ್ ಏನಿದು ಟೀನ್ ಮದಿಯ ಅಂತ ಇದು ಕಲರು सर यहाँ पे रूम कहाँ मिलेगा रूम रहने के लिए रूम हाँ ये कहते कोई अच्छी वाली जाने है कि कोई ऐसा ही अच्छी पार्किंग सब करना है तो फिर ये तरफ बंदना होटल चले जाओ आप। बंदना अच्छा है यहाँ से सीधे जाओ सीधे हाँ मस्जिद के उस तरफ पीछे है और किसी से पूछ लेना ओके बंदना थैंक्स ಪರವಾಗಿಲ್ಲ ಪೊಲೀಸ್ ಎಲ್ಲ ಇದ್ದಾರೆ ಭಯ ಇಲ್ಲ ಓ ಅಲ್ಲೇ ಇದೆ ಮಸ್ಜಿದ್ದು ಇಲ್ಲಿ ಬಂಧನ ಹೋಟೆಲ್ ಇದೆಯಪ್ಪ ಪರವಾಗಿಲ್ಲ 11 ಗಂಟೆ 11:30 ಆದ್ರೂ ಇನ್ನೂ ಹ್ಯಾಪ್ನಿಂಗ್ ಇದೆ ಯಾವ್ದು ಗುರು ಬಂಧನ ಹೋಟೆಲ್ ಸಿಗ್ತಾನೆ ಇಲ್ಲ वंदना होटल वंदना इधर जाओगे बिल्कुल हाँ दिख रहे हैं जो हाँ जस्ट राइट में बैंगलोर से बैंगलोर से कहाँ तक जाएंगे लद्दाख लद्दाख लद्दाख
एडवेंचर थैंक्स। रूम कितना? एसी रूम है, एसी नहीं, नॉन एसी? नॉन एसी नहीं है अपने। कितना है एसी? एसी है अपना 1400 प्लस टैक्स 1570 रुपये। सुबह निकल जाता हूँ इसलिए। और कौन सा पार्किंग? आगे है एक होटल, आगे मिक्स सिटी।